ನೀವೇ ಹೇಳ್ತಾ ಇದ್ರಿ ಒಂದು ಬ್ಯಾಗ್ ಹಿಡ್ಕೊಂಡು ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಡಸ್ಟ್ರಿಗೆ ಬಂದ್ರಿ ಅಂತ. ಇವತ್ತು ಸತೀಶ್ ನೀನಾಸಂ ಈಸ್ ಅ ನೇಮ್, ಅ ಬಿಗ್ ನೇಮ್. ಆ ದಿನಗಳಿಂದ ಇವತ್ತಿನ ಪಯಣದಲ್ಲಿ ಯಾವತ್ತಾದರೂ ಅನಿಸುತ್ತಾ, ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ಮುಂಚೆ ನಾನು ಕೇಳ್ತಾ ಇದ್ದೀನಿ, ಈ ಇಂಡಸ್ಟ್ರಿ ನಂಗಲ್ಲ, ಐ ನೀಡ್ ಟು ಸ್ಟ್ರಗಲ್, ವಾಪಸ್ ಹೋಗ್ಬೇಡ. ಯೋಗರಾಜ್ ಭಟ್ರದ್ದು ಒಂದು ಸಾಂಗೇ ಇದೆಯಲ್ಲ, ವಾಪಸ್ ಹೊಂಟೋಗೋ ಶಿವ ಅಂತ. ಹಂಗೆ ಯಾವಾಗಾದರೂ ಅನಿಸುತ್ತಾ? ಆ್ಯಕ್ಚುಲಿ ನನಗೆ ಆವಾಗ ಬಂದಾಗ ಯಾವತ್ತೂ ಹೇಳ್ತೀನಿ, ಇಂಡಸ್ಟ್ರಿನಲ್ಲಿ ನನಗೆ ಬಹುಶಃ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದರೆ ಟಚ್ ವುಡ್ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಕ್ಚುಲಿ ಮೀಡಿಯಾದಲ್ಲಾಗಲಿ ಸಿನಿಮಾದಲ್ಲಾಗಲಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ರು. ನಾನು ಮಾಡಿದ ಪಾತ್ರಗಳನ್ನ ಅಪ್ರಿಷಿಯೇಟ್ ಮಾಡಿದ್ರು. ಸಣ್ಣ ಪುಟ್ಟ ಪಾತ್ರಗಳನ್ನೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದಾಗಲೂ ದೊಡ್ಡ ನಿರ್ಮಾಪಕ ಜಯಣ್ಣವರು, ನಾನು ಇನ್ನೂ ಒಂದೆರಡು ಸಣ್ಣ ಪುಟ್ಟ ಪಾತ್ರ ಮಾಡ್ತಾಯಿದ್ದೆ. ಡ್ರಾಮಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ನಾನು ಎಷ್ಟು ಇಷ್ಟಪಡ್ತಾಯಿದ್ದೆ ಅಂದರೆ, ಮಗ ಎಲ್ಲಿದ್ದಿಲ್ಲ ಬಲ ನಾನು ನೀನು ಒಟ್ಟಿಗೆ ಹೋಗುವ ಅಂತ ಅವ್ರ ಕಾರಲ್ಲಿ ಕರ್ಕೊಂಡು ನಾನು ಶೂಟಿಂಗ್ ಹೋಗ್ತಿದ್ರು. ಮಂಗಳೂರು ಕರ್ಕೊಂಡೋಗಿ ಪರಮಾತ್ಮದಲ್ಲಿ ಇನ್ನೂ ನೆನಪಿ ಸಕಲೇಶ್ಪುರ ಪರಮಾತ್ಮ ಶೂಟಿಂಗ್ ನಡೀತಾ ಇತ್ತು, ಅಪ್ಪು ಸಾರ್ದು. ನಂದಿದ್ದು ಒಂದೇ ದಿವಸ. ಜಯಣ್ಣ ನನ್ನ ಬಿಡಲೇ ಇಲ್ಲ, ಒಂದು ವಾರ ಇಟ್ಕೊಂಡಿದ್ರು ಜೊತೆಗೆ, ನೀ ಇರೋ ನನ್ನ ಜೊತೆಗೆ ಇರಬೇಕು ಅಂತ. ಅಷ್ಟು ನನ್ನ ಇಷ್ಟಪಡ್ತಿದ್ರು ಎಲ್ಲರೂ, ಪ್ರತಿಯೊಬ್ಬರು ಹಂಗೆ ಇಷ್ಟಪಡ್ತಿದ್ರು ನನ್ನ. ಹಂಗೇನೆ ತುಂಬ ಜನ ನನ್ನ ಸಿನಿಮಾ ಮಾಡಿದ್ದು. ಯು ಕಾಂಟ್ ಬಿಲೀವ್, ಉದಯ್ ಮೇತೂರು 2 ಸಿನಿಮಾ ಮಾಡಿದ್ರು ನನಗೆ. 2 ಸಿನಿಮಾ ಸೂಪರ್ ಹಿಟ್ ಅವ್ರದ್ದು. ಹಿಂಗೆ ಇಂಡಸ್ಟ್ರಿನಲ್ಲಿ ತುಂಬ ಜನ ನಂಗೆ ಸಪೋರ್ಟ್ ಮಾಡ್ತಾ ಬಂದೆ. ಫಸ್ಟ್ ಹಂಗಂತ ಸ್ಟ್ರಗಲ್ ಮಾಡಿಲ್ವ ಅಂದರೆ ಕೆಲವೊಂದು ಸಿನಿಮಾಗಳಲ್ಲಿ 100% ಆ ಬೇಜಾರಾಗಿದೆ. ಎಲ್ಲೋ ಒಂದು ಸಲ ಸಣ್ಣ ಪುಟ್ಟ ಬೇಜಾರುಗಳಾಗಿದ್ದಾವೆ. ಅಂದರೆ ಇಷ್ಟು ಜರ್ನಿ ಮಾಡ್ತಾ ಇರಬೇಕಾದ್ರೆ, ಇಷ್ಟು ದೊಡ್ಡ ಕೆಲಸ ಇರಬೇಕಾದ್ರೆ ನಮಗೆ ಅಫ್ಕೋರ್ಸ್ ಸ್ಟ್ರಗಲ್ ಇದ್ದೇ ಇರುತ್ತೆ. ಸ್ಟ್ರಗಲ್ ಇಲ್ಲದೇ ಯಾರ ಲೈಫು ಇಲ್ಲ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರಿಗೂ ಆ ಸ್ಟ್ರಗಲ್ ಇದ್ದೇ ಇರುತ್ತೆ. ನಮ್ಮಿಂದ ಹಿಡಿದು ಅಣ್ಣವ್ರವ್ರಿಗೂ, ಇಲ್ಲಿಂದ ಹಿಡಿದು ಬಾಲಿವುಡ್ವರ್ಗೂ ಪ್ರತಿಯೊಬ್ಬರಿಗೂ ಸ್ಟ್ರಗಲ್ ಇದ್ದೇ ಇರುತ್ತೆ. ದಿನ ಬೆಳಗ್ಗೆ ಎದ್ದು ಆರಾಮಾಗಿರೋಕ್ಕೇನು ಆ ಥರ ನೇಚರಲ್ಲಿ ಆ ಥರ ಇಲ್ಲ. ಹುಲಿ ಸಿಂಹಗಳು ಹಂಗೆ ಬದುಕೋಕ್ಕಾಗಲ್ಲ. ಕರೆಕ್ಟ್. ಎವ್ರಿ ಡೇ ಸ್ಟ್ರಗಲ್ ಮಾಡಲೇಬೇಕು, ಅದ್ರ ಊಟ ಹುಡುಕ್ಲೇಬೇಕು. ನೀವೇನೂ ಇಲ್ಲ ಆರಾಮಾಗಿರ್ತೀನಿ ಅಂತಂದರೆ ನಾಳೆ ಬೆಳಗ್ಗೆ ನಾಳಿದ್ದಷ್ಟರಲ್ಲಿ ನನ್ನ ದೇಹನೂ ಮಾತು ಕೇಳಲ್ಲ, ನನ್ನ ಮನಸ್ಸು ಮಾತು ಕೇಳಲ್ಲ, ಜನನೂ ಮರ್ತು ಹೋಗ್ತಾರೆ. ನಾವು ಕೆಲಸ ಮಾಡ್ತಾನೆ ಇರಬೇಕು, ಅಲರ್ಟ್ ಆಗಿರಲೇಬೇಕು. ಇವಾಗಂತೂ ಈಗಿರೋ ಸಿಚುವೇಶನ್ ಇದೆಯಲ್ಲ, ಇವಾಗಿನ ಸೋಷಿಯಲ್ ಮೀಡಿಯಾ, ಇವಾಗಿನ ಕಾಂಪಿಟೇಷನ್ ಆಗಲಿ, ತುಂಬ ಹಾರ್ಡ್ ವರ್ಕ್ ಮಾಡ್ಬೇಕೀಗ. ಈಗ ಆ್ಯಕ್ಚುಲಿ ನಿಮಗೆ ಈಗ ರಿಯಲ್ ಚಾಲೆಂಜ್ ಇವಾಗಿರೋದು. ಯಾಕೆ ಅಂದರೆ ಯು ಆರ್ ಅ ನೋನ್ ಫೇಸ್, ಯಾಕೆ ಹಾರ್ಡ್ ವರ್ಕ್ ಈಗ ಮಾಡಬೇಕು, ಈಗ ಜಾಸ್ತಿ ಮಾಡಬೇಕು, ಈಗಲೇ ಜಾಸ್ತಿ ಮಾಡಬೇಕಾಗಿರೋದು. ಮುಂಚೆ ನಮಗೆ ಏನಿತ್ತು ಗೊತ್ತಾ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಂಟರ್ಟೈನ್ಮೆಂಟ್ ಜಾಸ್ತಿ ಇರಲಿಲ್ಲ ಜನಕ್ಕೆ. ಇವತ್ತು ಕೂತ್ಕೊಂಡು ರೀಲ್ಸ್ ನೋಡೋಕೆ 1 hour ಟೈಮ್ ಕೊಟ್ಬಿಡ್ತಾರೆ, 2 hours ಸುಮ್ಮನೆ ರೀಲ್ಸ್ ನೋಡ್ತಾ ಇರ್ತಾರೆ, ಎಲ್ಲನೂ ಮರ್ತಾ ಬಿಡ್ತಾರೆ ರಪ್ಪ ಅಂತ. ಈಗ ನಾನು ಏನೋ ಸ್ಪೆಷಲ್ ಆಗಿ ಒಂದು ಲೆವೆಲ್ಗೆ ಏನೋ ಥಿಯೇಟ್ರಿಗೆ ತರಬೇಕು, ಅದಕ್ಕೆ ಡೆಡಿಕೇಶನ್ ಮಾಡಬೇಕು. ಸ್ಕ್ರಿಪ್ಟ್ ಆಗಲಿ, ನನ್ನ ದೇಹ ಆಗಲಿ, ಅಭಿನಯ ಆಗಲಿ, ಇನ್ನೂ ಆಗಬೇಕಾಗುತ್ತೆ, ಇನ್ನೂ ಮೆಚುರಿಟಿ ಬೇಕಾಗುತ್ತೆ, ಇನ್ನೂ ಏನೋ ಹೊಸದು ಕಲಿಬೇಕಾಗುತ್ತೆ, ಅಪ್ಡೇಟ್ ಆಗಬೇಕಾಗುತ್ತೆ, ಅದೆಲ್ಲ ಬೇಕಾಗುತ್ತೆ. ಇಲ್ಲಾಂದರೆ ಚಾನ್ಸೇ ಇಲ್ಲ ಉಳಿಯೋಕ್ಕೆ ನಿಮಗೆ. ಇವಾಗ ಇಂಡಸ್ಟ್ರಿ ತುಂಬ ಟಫ್ ಇದೆ, ಮುಂಚೆ ಥರ ಅಲ್ಲ ಇವಾಗ.